ಫೌಂಡೇಶನ್ನಿಂದ ಕೋಲಾರ ನಗರಕ್ಕೆ ಬಂದು ಕೋಲಾರ ನಗರವನ್ನು ಹಸೀಕರಣ ಮಾಡಲು ಬಂದಿರುವ ಸಂಸ್ಥೆ ಆದ ಇವರಿಗೆ ನಮಗೆ ಆದರ ಸ್ವಾಗತ ಕೊಡ್ತೇವೆ. ನಮ್ಮ ಉದ್ದೇಶ ಇವರು ದೇಶ ಏಕವಾಗಿರೋದು ನಾವೆಲ್ಲ ಒಟ್ಟಿಗೆ ಸೇರಿ ನಗರವನ್ನು ಹಸಿರೀಕರಣ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೀವಿ. ಒಬ್ಬರಿಗೊಬ್ಬರು ಸಹಕಾರ ನೋಡಿ ಕೋಲಾರ ನಗರವನ್ನು ಹಸಿರೀಕರಣ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಟುಡೇ ಫೌಂಡೇಶನಿಂದ ಇವತ್ತು ಕೋಲಾರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಆರ್ಟಿ ಮಾಡ್ತಾ ನಮ್ಮ ಪರವಾಗಿ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಗಿಡ ನೆಡೋಕ್ಕೆ ಎಲ್ಲ ಥರ ನಾವು ಸಪೋರ್ಟ್ ಮಾಡ್ತೀವಿ. ಪರಿಸರ ಉಳಿಸಬೇಕು ಅಂತ ಒಂದು ಮಾತನ್ನು ತುಂಬ ಇಷ್ಟ ಇದೆ. ಟುಡೇ ಫೌಂಡೇಶನ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಗಿಡ ನೆಡ್ತಾ ಇದೆ. ಕೋಲಾರ ಜಿಲ್ಲೆಗೆ ಪ್ರಪ್ರಥಮವಾಗಿ ಪ್ರವೇಶ ಮಾಡಿದ್ದಾರೆ. ಆ ಸಂಸ್ಥೆ ಅಂತಂಥ ಮಾನ್ಯ ಷಣ್ಮುಗಮ್ ಅವರು, ಸುಧಾಕರ್ ರೆಡ್ಡಿ ಅವರು, ಅವ್ರ ಟೀಮ್ನವ್ರಿಗೆ ಎಲ್ಲರಿಗೂ ನಾನು ಆರ್ಟಿ ಸ್ವಾಗತ ಕೊಡ್ತೇನೆ. ನಮ್ಮದು ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಸ್ವಯಂ ಸೇವಕರು, ರೋವರ್ಸ್ ಮತ್ತು ರೇಂಜರ್ಸು ಸ್ಕೌಟ್ ಗೈಡ್ಗಳಿದ್ದಾರೆ. ಅವರನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೆಲಸ ಮಾಡಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ಆಮೇಲೆ ಕೋಲಾರ ನಗರವನ್ನು, ಎಸ್ಪೆಷಲಿ ಕೋಲಾರ ನಗರವನ್ನು ಹಸಿರೀಕರಣ ಮಾಡಬೇಕಂತೇಳಿ ಕೋಲಾರಮ್ಮ ಹಸಿರು ಪಡೆ ಅಂತ ಮಾಡಿಕೊಂಡು ಸ್ಕೌಟ್ ಗೈಡ್ ಸಂಸ್ಥೆ, ರೋಟರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಕಷ್ಟು ಕೆಲಸ ಮಾಡ್ತಿದ್ವಿ. ಈ ಸಂಸ್ಥೆಯೂ ಸಹ ಕೈ ಜೋಡಿಸಿರೋದು ನಮಗೆ ಸಂತೋಷ ಆಗ್ತದೆ. ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಎಲ್ಲ ರೀತಿಯ ನಾವು ಬೆಂಬಲ, ಸಪೋರ್ಟನ್ನು ನಾವು ಸದಾ ಕೊಡ್ತೀವಿ. ಸೇವೆ ಮಾಡಲಿಕ್ಕೆ ಸದಾ ಸಿಗ್ತೀವಿ. ಇದೇ ರೀತಿಯ ಸಹಕಾರವನ್ನು ನಾವು ಡೊನೇಟ್ ಫೌಂಡೇಶನ್ ಅಂತ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಡೆಯಿಂದ ಕೋಲಾರ ಬಂದಿದ್ದಾರೆ. ಅವ್ರಿಗೆ ಆಧಾರದ ಸ್ವಾಗತ ಕೊಡ್ತೀವಿ ಕೋಲಾರದವರು ಮತ್ತು ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ. ಮತ್ತು ಕೋಲಾರನ ಹಸಿರಾಗಿ ಮಾಡೋದಕ್ಕೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ ಸಂಸ್ಥೆಯಿಂದ ನಾವು ಎಲ್ಲ ರೀತಿಯಾಗಿ ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು. ಸರ್